ರಷ್ಯಾ ಮತ್ತು ಅಮೆರಿಕ ಮುಖಾಮುಖಿಯಾಗದೆ ಹೋದರೆ 6 ಖಂಡಗಳಲ್ಲಿರುವ ಭೂನಿವಾಸಿಗಳು ಸುರಕ್ಷಿತ. ಅಮೆರಿಕ ಮತ್ತು ರಷ್ಯಾ ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳು. ಈ 2 ಸಮಬಲದ ರಾಷ್ಟ್ರಗಳು ಅಣ್ಣ ತಮ್ಮಂದಿರಿದ್ದಂತೆ. ಎರಡೂ ರಾಷ್ಟ್ರಗಳು ಜೊತೆಯಾಗಿ ಒಂದಾಗಿ ಸಾಗಿದರೆ ಪ್ರಪಂಚವು ಶಾಂತಿ ಮತ್ತು ನೆಮ್ಮದಿಯಿಂದ ಇರಲು ಸಾಧ್ಯ. ಆದರೆ ಇಂದು ಈ 2 ರಾಷ್ಟ್ರಗಳು ಪರಸ್ಪರ ಎದುರುಬದುರಾಗಿ ನಿಲ್ಲುವಂತಹ ಪರಿಸ್ಥಿತಿಯನ್ನು ಅವುಗಳೇ ನಿರ್ಮಾಣ ಮಾಡಿಕೊಂಡಿವೆ. ಇದರ ಪರಿಣಾಮ ಕೆಲವು ರಾಷ್ಟ್ರಗಳು ರಷ್ಯಾ ಮಿತ್ರರಾಗಿದ್ದರೆ ಮತ್ತೆ ಕೆಲವು ರಾಷ್ಟ್ರಗಳು ಅಮೆರಿಕ ಮಿತ್ರ ರಾಷ್ಟ್ರಗಳಾಗಿವೆ. ಇದಕ್ಕೆ ಕಾರಣವೇನೆಂದು ಯೋಚಿಸಿದಾಗ ಜಗತ್ತಿನ ಜನಸಂಖ್ಯೆಯ ಪೈಕಿ ಕ್ರಿಶ್ಚಿಯನ್ನರ ಸಂಖ್ಯೆ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ವಿಶ್ವದ ಜನಸಂಖ್ಯೆಯ ನಂಬರ್ 1 ಸ್ಥಾನದಲ್ಲಿರುವ ಕ್ರಿಶ್ಚಿಯನ್ನರ ಪೈಕಿ ರಷ್ಯಾದಲ್ಲಿರುವ 80% ಆರ್ಥೋಡಿಕ್ಸ್ ಕ್ರಿಶ್ಚಿಯನ್ನರು ಹಾಗೂ 78% ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ನರ ನಡುವಿನ ಪೈಪೋಟಿ ಹಾಗೂ ಇದರೊಂದಿಗೆ ಫ್ರಾನ್ಸ್ ಮತ್ತು ಇಟಲಿಯಲ್ಲಿ ಬಹುಸಂಖ್ಯೆಯಲ್ಲಿರುವ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನಲ್ಲಿರುವ ಭಿನ್ನತೆಯೇ ಇದಕ್ಕೆ ಮೂಲ ಕಾರಣವಾಗಿದೆ. ಯುರೋಪ್ ರಾಷ್ಟ್ರಗಳ ಹಿತರಕ್ಷಣೆಯಿಂದ ಸ್ಥಾಪಿತವಾದ ನ್ಯಾಟೋದ ನೇತೃತ್ವವನ್ನು ಅಮೆರಿಕ ವಹಿಸಿತ್ತು. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದರೆ ನ್ಯಾಟೋದ ಸದಸ್ಯ ರಾಷ್ಟ್ರಗಳಾದ ಜರ್ಮನಿ, ಇಟಲಿ, ಟರ್ಕಿ, ಅಲ್ಬೇನಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಕೆನಡಾ, ಡೆನ್ಮಾರ್ಕ್, ಹಂಗೇರಿ, ನಾರ್ವೆ, UK, ಸ್ಪೇನ್, ಫ್ರಾನ್ಸ್, ಪೋಲೆಂಡ್ ಮೊದಲಾದ 32 ರಾಷ್ಟ್ರಗಳು ನ್ಯಾಟೋದ ಸದಸ್ಯ ರಾಷ್ಟ್ರಗಳಾಗಿದ್ದರೂ ಬಹುತೇಕ ನ್ಯಾಟೋ ಸದಸ್ಯತ್ವದಿಂದ ಹೊರಗೆ ಬಂದಿರುವಂತಿದೆ. ಟರ್ಕಿ ನ್ಯಾಟೋದ ಸದಸ್ಯ ರಾಷ್ಟ್ರ, ಆದರೆ ಅದರ ಒಲವು ಸಂಬಂಧ ಎಲ್ಲವೂ ರಷ್ಯಾದ ಜೊತೆಗೆ ಇದೆ. ನ್ಯಾಟೋದಲ್ಲಿ ಸೇರ್ಪಡೆಯಾಗಿ ತಪ್ಪು ಮಾಡಿದೆ ಎಂಬ ಭಾವನೆ ಅದರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಟರ್ಕಿ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವ ಕೊಂಡಿ. 2 ಖಂಡಗಳಿಗೆ ಸಂಪರ್ಕ ಸೇತುವೆಯಂತಿರುವ ಈ ರಾಷ್ಟ್ರ ಮೊದಲಿನಿಂದಲೂ ರಷ್ಯಾ ಜೊತೆ ಉತ್ತಮ ಸಂಬಂಧ ಹೊಂದಿದ್ದು ರಷ್ಯಾದ ಆಲೋಚನೆ ವಿಚಾರಧಾರೆಯನ್ನೇ ಹೊಂದಿದೆ. ರಷ್ಯಾ ಸ್ನೇಹಿತನಾಗಿರಬೇಕು ಎಂಬಂತಹ ಮನಸ್ಥಿತಿ ಹೊಂದಿದೆ. ಆದರೆ ಎಲ್ಲಾದರೂ ಒಂದು ಕಡೆ ಉಪರಾಷ್ಟ್ರಗಳಿಂದ ತೊಂದರೆ ಆಗಬಹುದು ಎಂಬ ಕಾರಣಕ್ಕೆ ನ್ಯಾಟೋ ಸದಸ್ಯತ್ವ ಪಡೆದಿದೆ. ಇದು ಅನಿವಾರ್ಯವೂ ಹೌದು. ತನ್ನ ವಿಚಾರಧಾರೆಗಳಿಗೆ ವಿರುದ್ಧವಾದ ಯುರೋಪಿನ ರಾಷ್ಟ್ರಗಳಿಗೆ ಬೆಂಬಲ ಕೊಡುವ ಮನಸ್ಥಿತಿಗೆ ಅದು ಸಿಲುಕಿ ತ್ರಿಶಂಕು ಸ್ಥಿತಿಯಲ್ಲಿದೆ. ಪ್ಯಾಲೆಸ್ತೈನ್, ಲೆಬನಾನ್, ಸಿರಿಯಾ, ಇರಾನ್, ಇರಾಕ್, ಯಮನ್ ಮುಂತಾದ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇಸ್ರೇಲ್ ಹೊಡೆತಕ್ಕೆ ನಲುಗುತ್ತಿವೆ. ಸಾಮಾನ್ಯವಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಇಂಡಿಯಾ ವರ್ಸಸ್ ಚೈನಾ ಅಥವಾ ಚೈನಾ ವರ್ಸಸ್ ಅಮೆರಿಕ ಯುದ್ಧ ನಡೆದು ಅದು ಪ್ರಪಂಚದ ಯುದ್ಧಕ್ಕೆ ನಾಂದಿ ಆಡಬಹುದು ಎಂಬ ಭಾವನೆ ಸಾಮಾನ್ಯರ ಕಲ್ಪನೆ ಆಗಿದೆ. ಆರ್ಥಿಕವಾಗಿ ಬಲಾಢ್ಯವಾಗಬೇಕು, ವೆಪನ್ಗಳನ್ನು ರೆಡಿ ಮಾಡಿಕೊಳ್ಳಬೇಕು ಎಂಬ ಸ್ಟ್ರಾಟಜಿ ಚೀನಾಗೆ ಇದೆಯೇ ಹೊರತು ಯಾವುದೇ ದೇಶದೊಂದಿಗೆ ಮುಖಾಮುಖಿಯಾಗಿ ಯುದ್ಧ ಮಾಡುವ ಮನಸ್ಥಿತಿಯನ್ನು ಹೊಂದಿಲ್ಲ. ಇಸ್ರೇಲ್ ಮತ್ತು ಇರಾನ್ ಮುಖಾಮುಖಿಯಾದರೆ ಅಥವಾ ಭಾರತ ಪಾಕಿಸ್ತಾನ ಯುದ್ಧ ಆದರೆ ವಿಶ್ವ ವಿನಾಶ ಆಗಬಹುದು. ಯಾಕೆಂದರೆ ಈ 2 ರಾಷ್ಟ್ರಗಳ ಕೈಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ ಎಂಬುದು ಜನಸಾಮಾನ್ಯರ ಅನಿಸಿಕೆ. ಮೊನ್ನೆ ಆಪರೇಷನ್ ಸಿಂಧೂರ ಆದಾಗ ಇಂಡಿಯಾ ಪಾಕ್ ಯುದ್ಧ ಆಗುತ್ತದೆ, ಆ ಮೂಲಕ ಭೂ ವಿನಾಶ ಆಗಿಬಿಡುತ್ತದೆ ಎಂಬುದು ಜನಸಾಮಾನ್ಯರ ಅನಿಸಿಕೆಯಾಗಿತ್ತು. ಆದರೆ ಅದು ವಾಸ್ತವ ಅಲ್ಲ. ಅಮೆರಿಕ ರಷ್ಯಾ ಯಾವತ್ತು ಮುಖಾಮುಖಿಯಾಗುತ್ತದೋ ಅವತ್ತು ಪ್ರಪಂಚದ 3ನೇ ಮಹಾಯುದ್ಧ ಆರಂಭವಾಗುತ್ತದೆ. ಆ ಮೂಲಕ ಪ್ರಪಂಚದ ವಿನಾಶ ಖಚಿತವಾಗಿ ಸಂಭವಿಸುತ್ತದೆ. ವಿಶ್ವದ ಈ 2 ಬಲಾಢ್ಯ ದೇಶಗಳು ಸಂಯಮದಿಂದ ಹೊಂದಾಣಿಕೆಯಿಂದ ಮಾನವನ ಹಿತಕ್ಕಾಗಿ ಶ್ರಮಿಸಿದರೆ ಇಡೀ ಭೂಖಂಡದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ. ಆದರೆ ಅಣ್ಣ ತಮ್ಮಂದಿರಂತೆ ಹೊಂದಿಕೊಂಡು ಹೋಗಬೇಕಾದ ಈ 2 ಬಲಾಢ್ಯ ರಾಷ್ಟ್ರಗಳು ತಮ್ಮ ಪ್ರತಿಷ್ಠೆಗಾಗಿ ದಾಯಾದಿಗಳಾಗಿ ಎದುರು ಬದುರಾಗುತ್ತಿರುವ ಸನ್ನಿವೇಶವನ್ನು ಜಗತ್ತು ಅಸಹಾಯಕತೆಯಿಂದ ನೋಡುತ್ತಿದೆ.